ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾವು ನಗರ ಸಮುದಾಯ ಎಂದರೇನು, ನಗರ ಸಮುದಾಯದ ಅರ್ಥ ಮತ್ತು ನಗರ ಸಮುದಾಯದ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, we are here going to discuss about the meaning and definitions of urban community and also the characteristic features of urban community. Here are they. ಮಾನವ ಸಮುದಾಯಗಳನ್ನು ಆದಿವಾಸಿ ಸಮುದಾಯ, ಗ್ರಾಮ ಸಮುದಾಯ, ನಗರ ಸಮುದಾಯ ಎಂದು 3 ಪ್ರಕಾರಗಳಲ್ಲಿ ವರ್ಗೀಕರಿಸುವ ಕ್ರಮ ಸಮಾಜಶಾಸ್ತ್ರದಲ್ಲಿ ಈ ಹಿಂದಿನಿಂದಲೂ ಇದೆ. ಇವು ಸಮುದಾಯದ 3 ಪ್ರಕಾರಗಳು ಮಾತ್ರವಲ್ಲದೆ ಸಮುದಾಯದ ಐತಿಹಾಸಿಕ ಬೆಳವಣಿಗೆಯಲ್ಲಿ 3 ಪ್ರಮುಖ ಘಟಕಗಳು ಹೌದು. ಆರಂಭದಲ್ಲಿ ಆದಿವಾಸಿ ರೂಪದಲ್ಲಿದ್ದ ಮಾನವ ಸಮುದಾಯ ನಂತರದಲ್ಲಿ ಗ್ರಾಮ ಜೀವನ ಘಟ್ಟವನ್ನು ತಲುಪಿ ಈಗ ನಗರ ಜೀವನವನ್ನು ತಲುಪಿದೆ. ನಗರ ಅಥವಾ ಪಟ್ಟಣ ಅಥವಾ ನಗರ ಪ್ರದೇಶ. ನಗರ ಸಮುದಾಯವು ನಗರ ಜೀವನವನ್ನು ಒಳಗೊಂಡಿರುವುದು. ನಗರ ಎಂಬ ಪದವನ್ನು ಎಲ್ಲರೂ ಬಳಸುತ್ತಿರುವುದಾದರೂ ನಗರದ ಕುರಿತು ಸರ್ವೇಸಾಮಾನ್ಯವಾದ ವ್ಯಾಖ್ಯಾನ ಇದುವರೆಗೂ ನೀಡಲಾಗಿಲ್ಲ. ಬರ್ಗೆಲ್ ಹೇಳುವಂತೆ ನಗರವೇನೆಂದು ಎಲ್ಲರಿಗೂ ತಿಳಿದ ವಿಚಾರ, ಆದರೆ ಯಾರೂ ಅದರ ಬಗ್ಗೆ ಸಮರ್ಪಕವಾದ ವ್ಯಾಖ್ಯಾನ ನೀಡಿಲ್ಲ. ಕಿಂಗ್ಸ್ಲೆ ಡೇವಿಸ್ ರವರ ಪ್ರಕಾರ ನಗರ ಎಂಬ ಪದವನ್ನು ವ್ಯಾಖ್ಯಾನಿಸುವುದಕ್ಕಾಗಿ ಈಗ ಬಹಳಷ್ಟು ಶಾಹಿಯನ್ನು ವ್ಯರ್ಥ ಮಾಡಲಾಗಿದೆ ಎಂದು ಉದ್ಗಾರವೆತ್ತಿದ್ದಾರೆ. ಮೆಕೈವರ್ ಮತ್ತು ಪೇಜ್ ಹೇಳುವುದು ಬಂಗಲೆಯೊಂದರಲ್ಲಿ ಕಟ್ಟಿದರೆ ಅದು ನಗರದೊಳಗಿದೆ ಎನ್ನಲಾಗುವುದಿಲ್ಲ. ಹಾಗೆಯೇ ನಗರದ ಮಧ್ಯದಲ್ಲಿ ಅಲ್ಲಲ್ಲಿ ಹಳ್ಳಿಯ ವಾತಾವರಣ ಕಂಡ ಮಾತ್ರಕ್ಕೆ ಆ ನಗರವನ್ನು ಹಳ್ಳಿ ಎನ್ನುವಂತಿಲ್ಲ. ಹಳ್ಳಿ ನಗರಗಳನ್ನು ನಿರ್ಧಾರ ಮಾಡುವ ಮಾಪನಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯೇ ಆಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ಅದರಂತೆ ನಾವು ವ್ಯಾಖ್ಯಾನಗಳನ್ನು ನೋಡುವುದಾದರೆ, ಹಾವರ್ಡ್ ವೆಲ್ಸನ್ಸ್ ಎಂಬ ನಗರ ಸಮಾಜಶಾಸ್ತ್ರಜ್ಞ ತನ್ನ ಮೆಟ್ರೋಪೋಲಿಸ್ ಎಂಬ ಗ್ರಂಥದಲ್ಲಿ ನಗರವನ್ನು ಹೀಗೆ ವ್ಯಾಖ್ಯಾನಿಸಿದ್ದಾನೆ: ಒಂದು ಸ್ಥಳೀಯ ಸರ್ಕಾರದ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿರುವ ಹಲವು ಸಮಾನ ಆಸಕ್ತಿಗಳನ್ನು ಮತ್ತು ಸಂಸ್ಥೆಗಳನ್ನು ಹೊಂದಿದ್ದು ಒಂದು ಸೀಮಿತ ಭೌಗೋಳಿಕ ಪ್ರದೇಶದಲ್ಲಿ ದಟ್ಟವಾಗಿ ನೆಲೆಸಿರುವ ಜನಸಮೂಹವನ್ನು ನಗರ ಎನ್ನಬಹುದು ಎಂದು ಆತನ ಪ್ರಕಾರ. ಲೂಯಿ ವರ್ತ್ ಎಂಬಾತನ ಪ್ರಕಾರ ನಗರವೆಂಬುದು ಸಾಪೇಕ್ಷ ದೊಡ್ಡ ಗಾತ್ರದ, ಹೆಚ್ಚು ಜನಸಾಂದ್ರತೆಯುಳ್ಳ ಹಾಗೂ ಸಾಮಾಜಿಕವಾಗಿ ತನ್ನ ಒಂದು ಅಸ್ತಿತ್ವವನ್ನು ಕಾಪಾಡಿ ವೈವಿಧ್ಯತೆಯನ್ನು ಹೊಂದಿದ್ದ ಜನರ ಶಾಶ್ವತ ನೆಲೆಯಾಗಿದೆ. ಅರ್ಬನ್ ಕಮ್ಯುನಿಟಿ is something which an individual thought as an area with high density of population, an area with the availability of basic requirements, an area of good resources. The area has lots of opportunity of employment and such an area which can be considered as life-giving for luxurious desires of human or individual. The word urban community has many meanings. The term community also denotes 2 conditions, physical condition and social condition. Generally, by an urban area, we mean an area with a high density of population. Pitarim, Sorokin and Zimmerman have suggested the following features which gives us more meaning of urban community: large size and high density of population. The size of the urban community is much larger than the rural community. Not only in this, in urban areas, their high density of population density increases the number of short-term, impersonal and utilitarian social relationships a person is likely to have. Heterogeneity. Urban community is a heterogeneous group where people belong to different race, religion, language, caste and creed. For example, in a city like Mumbai, people from different states of different cultural groups live and they are totally dissimilar. In London, Indians, Pakistanis and Bangladeshis have their own colonies. ನಗರ ಜೀವನದ ಗುಣಲಕ್ಷಣಗಳನ್ನು ಪಿತರಿಮ್ ಸೊರೋಕಿನ್ ಅವರು ಈ ಮೂಲಕ ನೀಡಿರುತ್ತಾರೆ. ನಗರ ಅಥವಾ ನಗರ ಸಮುದಾಯಕ್ಕೆ ತನ್ನದೇ ಆದಂತಹ ಒಂದು ವಿಶಿಷ್ಟತೆ ಇದೆ. ನಗರದ ಭೌಗೋಳಿಕ ಹಾಗೂ ಸಾಂಸ್ಕೃತಿಕ ಸಾಮಾಜಿಕ ಪರಿಸರವು ಅದಕ್ಕೆ ಗ್ರಾಮೀಣ ಸಮುದಾಯಕ್ಕೂ ಭಿನ್ನವಾದಂತಹದ್ದು ರೂಪವನ್ನು ನೀಡಿದೆ. ನಗರದ ಜೀವನ ಕ್ರಮವನ್ನು ಅಥವಾ ನಗರ ಸಮುದಾಯದ ಗುಣಲಕ್ಷಣಗಳನ್ನು ಈ ಕೆಳಗಿನಂತೆ ನೋಡಬಹುದಾಗಿದೆ. ನಗರ ಸಮುದಾಯವು ವೈವಿಧ್ಯಮಯವಾದುದು, ಏಕರೂಪತೆ ಮತ್ತು ಐಕ್ಯದ ಕೊರತೆ ಇಲ್ಲಿ ಎದ್ದು ಕಾಣುವುದು. ನಗರದ ಜೀವನದಲ್ಲಿ ಸಂಕೀರ್ಣತೆ, ವೈವಿಧ್ಯತೆ ಮತ್ತು ವಿಷಮತೆಗಳು ಹಾಸುಹೊಕ್ಕಾಗಿವೆ. ಜನರ ಚಿಂತನೆಯ ಲಹರಿ, ವರ್ತನೆ, ನಡತೆ, ಆಸಕ್ತಿ, ಅಭಿರುಚಿಗಳು, ಮನೋಭಾವನೆಗಳು, ದೃಷ್ಟಿಕೋನಗಳು, ರೂಢಿ ಸಂಪ್ರದಾಯಗಳು, ಆಚರಣೆಗಳು, ಕ್ರೀಡಾ, ಮನೋರಂಜನೆ, ಉದ್ಯೋಗ, ಹವ್ಯಾಸಗಳು ಎಲ್ಲವೂ ವೈವಿಧ್ಯತೆಯಿಂದ ಕೂಡಿವೆ. ಲೂಯಿ ವರ್ತ್ ಹೇಳುವಂತೆ ನಗರವು ವಿವಿಧ ಜನರುಗಳ, ಜನಾಂಗಗಳ, ಸಂಸ್ಕೃತಿಗಳ
ಕುದಿಯುತ್ತಿರುವ ಮಡಿಕೆಯಂತಿದೆ. ಹೊಸ ಜೈವಿಕ ಮತ್ತು ಸಾಂಸ್ಕೃತಿಕ ಮಿಶ್ರತಳಿಗಳ ಉತ್ಪಾದನೆಯ ಅನುಕೂಲಕರ ಕೇಂದ್ರವಾಗಿದೆ. ನಗರವು ಜನರನ್ನು ಜಗತ್ತಿನ ಮೂಲೆ ಮೂಲೆಗಳಿಂದ ಸೆಳೆದು ತರಬಲ್ಲದು. ದಟ್ಟವಾದ ಜನಸಾಂದ್ರತೆಯಿಂದ ಕೂಡಿರುವ ನಗರವು ವಿವಿಧ ಬಗೆಯ ಚಟುವಟಿಕೆಗಳ ತಾಣ. ಹಾಗೆಯೇ ಅದು ವ್ಯಾಪಾರ, ಉದ್ದಿಮೆ, ರಾಜಕಾರಣ, ಸಾಹಿತ್ಯ, ಕಲೆ, ಶಿಕ್ಷಣ, ಸಾಮಾಜಿಕ ಕಲ್ಯಾಣ, ಕ್ರೀಡೆ, ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಧನಗಳು ಮುಂತಾದ ಹಲವಾರು ಕಾರ್ಯಗಳನ್ನು ತೊಡಗಿರುವ ಜನರ ನೆಲವೀಡು ಕೂಡ ಆಗಿದೆ. Secondary relations. The urban community is characterized by secondary relations. People are indifferent towards one another. Face-to-face, friendly or intimate relations may not be observed among people. Voluntary associations. All people in city are doing non-agricultural jobs. They are necessarily members of many voluntary associations. According to standard of living, they form their own residential groups and needful institutions and associations. Social mobility. In urban society, social status is not traditional but based on the economic status, educational standard and talent. In the other words, individual intelligence and talent brings progress and hereditary is not important. ಮಾಧ್ಯಮಿಕ ಸಂಬಂಧಗಳ ಪ್ರಭುತ್ವ. ನಗರ ಜೀವನದ ವೈವಿಧ್ಯತೆಗೆ ಮತ್ತು ಅನಾಮಿಕತೆಗೆ ಇಲ್ಲಿನ ಜನರ ನಡುವೆ ಕಾಣಬರುವ ಮಾಧ್ಯಮಿಕ ಸಂಬಂಧಗಳೇ ಕಾರಣವೆನ್ನಬಹುದು. ನಗರವನ್ನೇ ಒಂದು ಮಾಧ್ಯಮಿಕ ಎನ್ನುವುದುಂಟು. ಜನರ ನಡುವಿನ ಸಂಬಂಧವು ಅವ್ವಯಕ್ತಿಕವು, ಕರಾರಿನ ಸ್ವರೂಪದ್ದು ಮತ್ತು ವ್ಯವಹಾರಿಕವಾದುದು. ಇಲ್ಲಿ ಅನ್ಯೋನ್ಯತೆ, ಸ್ನೇಹಪರತೆ, ನಿಸ್ವಾರ್ಥತೆ, ಪ್ರೀತಿ, ವಿಶ್ವಾಸ ಮುಂತಾದ ಗುಣಗಳು ಇಲ್ಲದೇ ಇರಬಹುದು. ಒಂದೇ ಕಡೆ ಒಂದೇ ವಠಾರದಲ್ಲಿ ವಾಸಿಸುವವರು ಒಮ್ಮೊಮ್ಮೆ ಅಪರಿಚಯಸ್ಥರಾಗಿಯೇ ಉಳಿಯುತ್ತಾರೆ. ಇಲ್ಲಿನ ಜನರ ಸಭ್ಯ, ಸೌಜನ್ಯಪೂರ್ಣ ಅಥವಾ ನಾಗರಿಕ ಎಂದು ಕರೆಯಲ್ಪಡುವ ನಡವಳಿಕೆಯಲ್ಲಿ ಸಹಜತೆಗಿಂತಲೂ ಕೃತ್ರಿಮತೆ ಎದ್ದು ತೋರುವುದು. ಹೀಗೆ ಜನಸ್ತೋಮದ ಮಧ್ಯದಲ್ಲಿಯೂ ತಾನು ಒಬ್ಬಂಟಿಗ, ಅನಾಥ, ಪರಕೀಯ ಎನ್ನುವ ಅನಾಥ ಪ್ರಜ್ಞೆ ಅಥವಾ ಪರಕೀಯ ಪ್ರಜ್ಞೆ ಭಾವ ಅಥವಾ ಸಾಮುದಾಯಿಕ ಭಾವನಾಭಂಗದ ಅನುಭವಕ್ಕೆ ವ್ಯಕ್ತಿಯು ಒಳಗಾಗುವಂತಹದು ನಗರ ಜೀವನದ ವಿಪರ್ಯಾಸಗಳಲ್ಲೊಂದು. ಆಗುಂತಕರ ಸಾಗರದಂತಿರುವ ನಗರದಲ್ಲಿ ನಿಯಮಗಳ ಉಲ್ಲಂಘನೆಯ ಪ್ರವೃತ್ತಿ ಜನರಲ್ಲಿ ತೀವ್ರವಾಗಿದೆ. ಉಲ್ಲಂಘನೆಯ ಪ್ರಕರಣವನ್ನು ಜನರು ಅಷ್ಟಾಗಿ ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ಇಲ್ಲಿ ಕಾಣುವ ಅನಾಮಿಕತೆಯು ಈ ಪ್ರವೃತ್ತಿಗೆ ಕಾರಣವಾಗಿದೆ. ಸಾಮಾಜಿಕ ನಿಯಂತ್ರಣದ ಔಪಚಾರಿಕ ಸಾಧನಗಳಾದ ರೂಢಿ ಸಂಪ್ರದಾಯಗಳಾಗಲಿ ಲೋಕಾಚಾರ, ಲೋಕನೀತಿಗಳಾಗಿ ಇಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ. ಆದ್ದರಿಂದ ಔಪಚಾರಿಕ ಸ್ವರೂಪದ ಸಾಧನಗಳಾದ ಕಾನೂನು, ಶಾಸನ, ಸಂವಿಧಾನ, ಪೊಲೀಸು, ನ್ಯಾಯಾಲಯ ಮುಂತಾದವುಗಳು ಅನಿವಾರ್ಯವಾಗಿ ಬಳಕೆಯಲ್ಲಿವೆ. Individual freedom. In urban community, men and women have more independence. People are more individualistic in their attitudes. Occupations. All people are engaged in non-agricultural jobs such as business, marketing, office, police, court, industry and factory, transport, communication, hospitals and educational institutions, theatre, share market, etc. So they are always far away from nature and simple life. Secondary control. In urban community, individual behavior is not controlled by family, religion and neighborhood. It is controlled by secondary organizations such as government, police, court, etc. ನಗರವನ್ನು ಕೃಷಿಯೇತರ ವೃತ್ತಿಗಳಲ್ಲಿ ನಿರತರಾದ ಜನರ ಪ್ರಾದೇಶಿಕ ಸಮೂಹವೆಂದೇ ವ್ಯಾಖ್ಯಾನಿಸಲಾಗಿದೆ. ಇಲ್ಲಿ ಜನರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ, ವೈದ್ಯಕೀಯ ಮುಂತಾದ ಕ್ಷೇತ್ರಗಳಲ್ಲಿ ಅನನ್ಯ ಬಗೆಯ ವೃತ್ತಿಗಳಲ್ಲಿ ತೊಡಗಿರುತ್ತಾರೆ. ಜೀವನೋಪಾಯಕ್ಕಾಗಿ ಜನರು ಇಲ್ಲಿ ಅವಲಂಬಿಸುವ ಮಾರ್ಗವಿಲ್ಲ. ನಗರವು ನೀಡುವ ಸೌಲಭ್ಯಗಳಿಂದ ಮತ್ತು ಅವಕಾಶಗಳಿಂದ ಜೀವನ ನಿಭಾಯಿಸುವುದು ಇಲ್ಲಿ ಸುಲಭ. ಇಲ್ಲಿ ವೃತ್ತಿಗಳು ಶ್ರಮ ವಿಭಜನೆ ಮತ್ತು ವಿಶೇಷ ಪರಿಣಿತಿಯ ತತ್ವಗಳನ್ನು ಅವಲಂಬಿಸಿದೆ. ಬೃಹತ್ ಪ್ರಮಾಣದ ಶ್ರಮ ವಿಭಜನೆ, ವಿಶೇಷ ಪರಿಣಿತಿ, ತ್ವರಿತಗತಿಯ ಸಾಮಾಜಿಕ ಚಲನೆ. Lack of community feeling. There is a lack of community feeling of oneness, unity and integrity of the family. Neighborhood in the city. In urban community, people are busy in their individual achievements, so naturally they neglect feeling of oneness and unity with the city. Social disorganization. Urban community has number of institutions and associations. They are working independently, so there is always struggle, conflict and competition. Thus social
disorganization is seen and felt. Unstable family. A family is no longer the economic, educational, protective, recreational, and effective unit. Family has lost much of its control over its individual members. Many of the traditional functions of the family are transferred to the external agencies. It is said that the urban family is not firmly organized. ನಗರದಲ್ಲಿ ಸಂಪ್ರದಾಯದ ಬಿಗಿ ಇಲ್ಲವಾದ್ದರಿಂದ ಜನರು ಹೆಚ್ಚು ಸ್ವತಂತ್ರರು. ತಮ್ಮ ಅಭಿರುಚಿಗೆ, ಆಸಕ್ತಿಗೆ ಹಾಗೂ ಅರ್ಹತೆಗೆ ಅನುಗುಣವಾಗಿ ಉದ್ಯಮವನ್ನು ಕೈಗೊಳ್ಳಲು ನಗರದಲ್ಲಿ ಅವಕಾಶವಿದೆ. ತಮ್ಮ ವೈಯಕ್ತಿಕ ಆಸೆ, ಆಕಾಂಕ್ಷೆ ಮತ್ತು ಅಭೀಷ್ಟಗಳನ್ನು ಈಡೇರಿಸಿಕೊಳ್ಳಲು ಜನರು ಅನನ್ಯ ಸಂಘ ಸಂಸ್ಥೆಗಳಿಗೆ ಸೇರಿಕೊಳ್ಳುವರು. ನಗರದ ವಾತಾವರಣವು ವೈಯಕ್ತಿಕತೆಯಲ್ಲಿ ಬೆಳೆಯಲು ಅನುಕೂಲಕರವಾಗಿದೆ. ಕಿಂಗ್ಸ್ಲೆ ಡೇವಿಸ್ ಹೇಳುವಂತೆ, ನಗರದಲ್ಲಿನ ಪ್ರಾಥಮಿಕ ಮತ್ತು ಐಚ್ಛಿಕ ಸ್ವರೂಪದ ವಿವಿಧ ಸಂಘ ಸಂಸ್ಥೆಗಳು ಹೆಚ್ಚು ಕಾರ್ಯವನ್ನು ನಿರ್ವಹಿಸುತ್ತವೆ. ನಗರವು ನಾನಾ ಬಗೆಯ ಐಚ್ಛಿಕ ಸಂಘಗಳ ನೆಲವೀಡು. ಜನಸಂಖ್ಯೆಯ ಅಗಾಧತೆ, ಜನರಲ್ಲಿ ಕಂಡುಬರುವ ವೈವಿಧ್ಯತೆ ಮತ್ತು ಜನರ ವಿಶಿಷ್ಟ ಅಗತ್ಯತೆಗಳನ್ನು ಮತ್ತು ಬೇಡಿಕೆಗಳನ್ನು ಇವುಗಳಿಂದಾಗಿ ನಗರದಲ್ಲಿ ನಾನಾ ಬಗೆಯ ಐಚ್ಛಿಕ ಸಂಘಗಳಿರುವುವು. ಇವು ಜನರ ವಿಶಿಷ್ಟ ಆಸಕ್ತಿಗಳ ಪೂರೈಕೆಯ ದೃಷ್ಟಿಯಿಂದ ಸ್ಥಾಪಿತವಾದವುಗಳು.